ಮತ್ತು ಪೊಲೀಸರು ದಾರಿ ತಪ್ಪಿಸುವಂಥ ಕೆಲಸ ಆಗಿತ್ತು, ಏನು ಮಾಹಿತಿ ಕೊಡ್ತಾ ಇರ್ತಿಲ್ಲ. ನೋಡಿ, ನಿನ್ನೆ ಡಿಪಾರ್ಟ್ಮೆಂಟ್ದವರು ಎಲ್ಲರೂ ಅಲ್ಲೇ ಇದ್ದರು. ನಮ್ಮ ತಾವು ಮೀಡಿಯಾ ಸ್ನೇಹಿತರು ಕೂಡ ಅಲ್ಲೇ ಇದ್ರಿ. ಆ ಹುಡುಗ ಏನಿದಾನೆಲ್ಲ ಅವನು ಸ್ಟಾರ್ಟಿಂಗ್ಲಿಂದ ಅವನು ಆಗಲಿ ಅವ್ರ ತಂದೆ ಆಗಲಿ ಮಿಸ್ಗೈಡೆನ್ಸ್ ಮಾಡ್ಕೊತ ಇದ್ದರು. ಅವರು ಸ್ಟಾರ್ಟಿಂಗ್ದಲ್ಲಿ ಅವರು ಇದನ್ನೂ ಹೇಳಿದರು ನಮ್ಮ ಕಸನ್ ಬ್ರದರ್ಗೆ, ಇಲ್ಲ ಇದು ಮರ್ಡರ್ ಅಲ್ಲ, ಇದು ಏನೋ ಸುಸೈಡ್ ಮಾಡಿರಬೇಕು, ಮತ್ತೆ ಯಾಕೆ ಡಿಪಾರ್ಟ್ಮೆಂಟ್ಗೆಲ್ಲ ನಾವು ಹೇಳೋದು, ನಾವೇ ತೊಗೊಂಡು ಹೋಗಿ ಮಣ್ಣು ಮಾಡಿಬಿಡೋಣ ಅಂಥೇಳಿ ಅಂದ್ಕೊಳ್ಳಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅದ್ರ ಬಗ್ಗೆ ಅಬ್ಜೆಕ್ಷನ್ ಹಾಕಿದರು. ಇಲ್ಲ, ಇದು ಮರ್ಡರೇ ಇದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು, ಡಿಪಾರ್ಟ್ಮೆಂಟ್ ಬರಬೇಕಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿ ನಾವು ಇದನ್ನು ಮಾಡಿದ್ವಿ. ನಿನ್ನೆ ರಾತ್ರಿವರೆಗೂ ಸಹ ಆ ಹುಡುಗನ ತಂದೆ ಇಲ್ಲೇ ಇದ್ದರು. ಅವರು ಬೇರೆ 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 ವಿಷಯನ್ನು ಹೇಳ್ತಾ ಇದ್ದರು. ಅವರು ಸತ್ಯ ಸಂಗತಿಯನ್ನು ಮುಚ್ಚಿ ಹಾಕಲಿಕ್ಕೆ ಭಾಳ ಪ್ರಯತ್ನ ಮಾಡಿದರು. ಇವಾಗ ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸು ಮತ್ತು ಸಮಾಜದ ಎಲ್ಲ ಜನ ಸೇರಿ ನಾವು ಇವತ್ತು ಇದನ್ನು ಒಂದು ಧರಣಿ ಮಾಡೋಣ, ಧರಣಿ ಮಾಡಿ ಎಲ್ಲರೂ ಅರೆಸ್ಟ್ ಆಗುವವರೆಗೂ ನಾವು ಇಲ್ಲಿಂದ ಡೆಡ್ ಬಾಡಿ ಒಯ್ಯಲ್ಲ ಅಂಥೇಳಿ ನಾವು ಡಿಪಾರ್ಟ್ಮೆಂಟ್ದವ್ರು ನಾವು ಹೇಳಿದ್ವಿ. SP ಸಾಹೇಬರು, ACP ಸಾಹೇಬರು, ಸಂಬಂಧಪಟ್ಟ ಠಾಣೆ ಎಲ್ಲ ಇನ್ಸ್ಪೆಕ್ಟರ್ಗಳು ಬಂದು ಅವರು ನಮ್ಮ ನಡುವೆ ಒಂದು ಮಾತುಕತೆ ಆಯಿತು. ಅವರು SP ಸಾಹೇಬರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನಿಷ್ಪಕ್ಷವಾಗಿ ಇದು ತನಿಖೆಯಾಗಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಇದ್ದಾರೆ, ಅದು ಗಾಡಿ ಕೊಟ್ಟವರು ಅವ್ರ ತಂದೆ ಆಗಲಿ, ಅಪರಾಧಿಗಳಾಗಲಿ, ಅಪರಾಧಕ್ಕೆ ಯಾರು ಪ್ರೋತ್ಸಾಹ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಅವರ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಅರೆಸ್ಟ್ ಮಾಡ್ತಾನೆ ಅಂತ ಹೇಳಿ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಕರ್ಕೊಂಡು ಹೋಗಿದ್ರೆ ಅಥವಾ ಕಾರ್ ಅಂತೇಳಿ ನಮಗೆ ಮಾಹಿತಿ ಬಂದಿದೆ, ಆದರೂ ನಮಗೆ ಪಕ್ಕಾ ಗೊತ್ತಿಲ್ಲ. ಅದು ಡಿಪಾರ್ಟ್ಮೆಂಟ್ಗೆ ಗೊತ್ತಿದೆ. ಡಿಪಾರ್ಟ್ಮೆಂಟ್ದವರು ಯಾವಾಗ ಅದನ್ನು ಬಹಿರಂಗವಾಗಿ ಹೇಳ್ತಾರೆ. ಅವರು ಬೈಟ್ ಕೊಟ್ಟಿದ್ರು ಮಾಧ್ಯಮಕ್ಕೆ, ಅಂದರೆ ಈಗ ಕೊಲೆ ಮಾಡಿದ ಆರೋಪಿ ಏನಿದಲ್ಲ ಅವ್ರ ತಂದೆ ಮಾಧ್ಯಮಗಳಿಗೆ ಹೇಳಿದರು, ಹುಡುಗಿ ಒಳ್ಳೆಯ ಸ್ವಭಾವದವಳು. ಅದೇ ಸರ್, ಅದು ನಾವು ಅದನ್ನೇ ಹೇಳ್ತಾ ಇದ್ದೇವೆ. ಅವರು ಆ ಹುಡುಗಿ ತಂದೆಗೆ ಬೈಟ್ ಕೊಡ್ತಿದ್ದಿಲ್ಲ. ನೀವು ಭಾಳ ಇದರಾಗಿದ್ದೀರಿ, ಶೋಕ್ದಾಗಿದ್ದೀರಿ, ಪ್ರತಿಯೊಂದು ಅವರು ಮ್ಯಾನೇಜ್ ಮಾಡಿ ಅವ್ರದ್ದೇ ಥರದಿಂದ ಅವ್ರು ಮ್ಯಾನೇಜ್ ಮಾಡಿ ಅದು ಹೇಗಾದರೂ ಮಾಡಿ ಅದನ್ನು ಹಾಕ್ಬೇಕಂತ ಹೇಳಿ ಅವ್ರು ಭಾಳ ಪ್ರಯತ್ನ ಮಾಡಿದರು. ಬಟ್ ಅದು ಸತ್ಯ ಸಂಗತಿ ಯಾವತ್ತೂ ಬಚ್ಚಿಡೋಕೆ ಸಾಧ್ಯ ಇಲ್ಲ. ಅದು ಅವ್ರ ಖುದ್ದು ಅವ್ರ ಮಗನೇ ಆರೋಪಿದ್ದಾನೆ, ಅವನು ಡಿಪಾರ್ಟ್ಮೆಂಟ್ದವ್ರದ್ದು ಅಂತ ಒಪ್ಕೊಂಡಿದ್ದಾನೆ ಅಂತ ಅವನು.